ಮಂಡ್ಯದ ಪಾಂಡವಪುರದ ಸೀತಾಪುರದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ನಾಟಿ ಕಾರ್ಯ ಆಗುತ್ತೆ. ಈಗಾಗಲೇ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಅನ್ನೋ ವಿಚಾರ. ಇನ್ನು ಶಾಸಕರಾದಂತಹ ಮಳವಳ್ಳಿ ಶಾಸಕರು ಅನ್ನದಾನಿ ಅವರು ಹಾಡಿ ಅಲ್ಲಿನ ರಂಜಿಸಿದ್ರು. ಸಿಎಂ ಆಗಮಿಸೋಕೆ ಮುನ್ನ ಅವರ ಹಾಡು ಹೇಗಿತ್ತು ಬನ್ನಿ ಕೇಳ್ಕೊಂಡ್ಬರೋಣ. ಹಸಿರು ಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ ಬದಲುವೆ ಮೋಹದ ಹಾಡೆಯಲ್ಲಿ ಮನತೆ ನನ್ನ ಮನತೆ ಏನಾಗಿದೆ ನಿನಗೆ ಏಕೆ ಅವಳ ಕಹಿ ನೆನಪೆ ಏನಾಗಿದೆ ನನಗೆ ಮನತೆ ನನ್ನ ಮನತೆ ಬಂತು ಅಂತ ಹೇಳಿ ಸರ್. ಸರ್ ಸಿಎಂ ಬಂದರು ತಗೊಳ್ಳಿ ಸರ್, ಬರ್ತಾ ಇದೆ. ಓಕೆ 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 ಸರ್, ಓಕೆ ಸರ್, ಓಕೆ ಓಕೆ ಪೈರ್ ನಾಟಿ ಮಾಡೋದು ಇಲ್ಲಿ ನಾಟಿ ಮಾಡ್ತಾರಲ್ಲ, ಪೈರ್ ನಾಟಿ ಇಲ್ಲಿ ಮಾಡ್ತಾರೆ. ಹಿಂದೆಗಡೆಯಿಂದಲೇ ತಗೊಬಿಡಿ ಅಷ್ಟೇ. ಇಲ್ಲಿ ಮಾಡ್ತಾವ್ರಲ್ಲ ಅಣ್ಣ, 50 ಜನ ಅಲ್ಲಿ ನಿಂತವ್ರೆ. ಇನ್ನೂ ಮಾಡ್ತಾರ. ಹಲೋ, ಹೇಳಿ. ಎಲ್ಲಿಗೆ? ಅದೇ ಅದೇ ಇಲ್ಲಿ ಸ್ಟೇಜ್ ಹತ್ರ ಇದ್ದೇನೆ. ಬಂದಿದ್ದಲ್ಲಿಗೆ ಸಿಎಂ ಬಂದಿದ್ದಾರೆ.
ಇದೀಗ ನೀವು ನೋಡ್ತಾ ಇದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಆ ಒಂದು ನಾಟಿ ಮಾಡುವಂತ ಗದ್ದೆಗೆ ಆ ಒಂದು ಆವರಣಕ್ಕೆ ಅವರು ಆಗಮಿಸಿದ್ದಾರೆ. ಸಾಕಷ್ಟು ಜನ ಸನ್ಮಾನ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ನೆರೆದಿರೋದು. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ನಾಟಿ ಮಾಡುವಂತಹ ಒಂದು ಗದ್ದೆ ಏನಿದೆ ಅಲ್ಲಿ ಬಂದಿರೋದು. ಈಗ ಪೂಜೆಯನ್ನ ಸಲ್ಲಿಸಿದ ನಂತರ ಈಗ ಕುಮಾರಸ್ವಾಮಿ ಅವರು ಅಲ್ಲಿ ಕೆಲವರ ಜೊತೆ ಮಾತನಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಶಾಲು ಹಾಕಿ ಸನ್ಮಾನ ಮಾಡೋದಕ್ಕೂ ಕೂಡ ಮುಂದಾಗ್ತಿರೋದು. ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಈಗ ಬರ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು 11 ಗಂಟೆಯಿಂದ. ಈಗ ಫೈನಲಿ 1 ಗಂಟೆ 1:15 ಈಗ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಟಿ ಕಾರ್ಯ ಆರಂಭವಾಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ನೆರೆದಿದ್ದಾರೆ. ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಗದ್ದೆಗಿಳಿತಾರವರು, ನಂತರ ನಾಟಿ ಕಾರ್ಯ ಆರಂಭವಾಗುತ್ತೆ. ನೀವೀಗ ನೋಡ್ತಾ ಇರ್ಬೋದು ಕುಮಾರಸ್ವಾಮಿ ಅವರು ತಮ್ಮ ವಾಹನದಿಂದ ಕೆಳಗಿಳಿದಾಗ ಸನ್ಮಾನ ಮಾಡೋದಕ್ಕೆ ಸಾಕಷ್ಟು ಮಂದಿ ಮುಂದಾಕಿರೋದಲ್ಲಿ ಶಾಲುಗಳನ್ನು ಹೊದಿಸಿ ಅವರಿಗೆ ಸನ್ಮಾನ ಮಾಡೋದಕ್ಕೆ ಮುಂದಾಕಿರೋದು. ಇನ್ನೊಂದು ಕಡೆ ಗದ್ದೆ ಕೂಡ ರೆಡಿ ಆಗಿದೆ. ಸಾಕಷ್ಟು ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಪೊಲೀಸ್ ಸಿಬ್ಬಂದಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಈಗ ಸೀತಾಪುರ ಮಂಡ್ಯದಲ್ಲಿ ಸೀತಾಪುರಕ್ಕೆ ಏನು ಒಂದು ಕ್ಷಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಆ ಒಂದು ಕ್ಷಣ ಈಗ ಬಂದಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ನಾಟಿ ಕಾರ್ಯದಲ್ಲಿ ಮುಂದಾಗ್ತಾರೆ. ಅವರು ಬರ್ತಿದ್ದ ಹಾಗೆ ಸಾಕಷ್ಟು ಬೆಂಬಲಿಗರು ಎಲ್ಲರೂ ಕೂಡ ಅಲ್ಲಿ ಜೈಕಾರವನ್ನು ಕೂಗಿದ್ರು ಕುಮಾರಸ್ವಾಮಿ ಅವರಿಗೆ. ಅದೇ ರೀತಿಯಾಗಿ ಸಾಕಷ್ಟು ಶಾಲ್ಗಳನ್ನು ತಂದು ಸನ್ಮಾನವನ್ನು ಕೂಡ ಮಾಡುವಂತ ಕೆಲಸ ಆಯಿತು. ಇನ್ನೊಂದು ಕಡೆ ಜನ ನೆರೆದಿರೋದನ್ನು ಕೂಡ ನೋಡಬಹುದು. ಪೊಲೀಸ್ ಸಿಬ್ಬಂದಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅದೇ ರೀತಿಯಾಗಿ ತಮ್ಮ ನೆಚ್ಚಿನ ನಾಯಕನಿಗೆ ಜೈಕಾರವನ್ನು ಕೂಗ್ತಾ ಈಗ ಕೆಲವೇ ಹೊತ್ತಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರೀಗ ಗದ್ದೆಗಿಳಿತಾರೆ. ನಂತರ ನಾಟಿ ಕಾರ್ಯ ಆಗುತ್ತೆ. ಗಂಡಾಳು ಹೆಣ್ಣಾಳು ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಜೊತೆಗೆ ನಾಟಿ ಮಾಡೋದಕ್ಕೆ ಈಗ ರೆಡಿ ಆಗಿದ್ದಾರೆ. ಇರಲಿ ಪರವಾಗಿಲ್ಲ ಬಿಡಿ. ಹಲೋ ಹಲೋ ಅಣ್ಣ, ನನಗೇನು ಗೊತ್ತಾಗ್ತಾ ಇಲ್ಲ. ನಾನು ಸ್ಟೇಜ್ ಹತ್ರ ಇದ್ದೀನಿ. ಓಕೆ ಓಕೆ ಸರ್. ಗಣಪತಿ ಸರ್ಟಿಫಿಕೇಟ್ ಸರ್. ಮೇಡಮ್ DS ಅಂದ್ರೆ ನಾವು ಈ ಕಡೆ ಇದ್ದೀವಿ ಸೈಡಲ್ಲಿ. ಅವ್ರು ಮುಂದಕ್ಕೆ ಹೋದ್ರೆ ಅದು ಆ ಕಡೆಗಿದೆ ಮೇಡಮ್. ನಮಗಿಂತ ಆ ಕಡೆ ರೈಟ್ ಸೈಡಲ್ಲಿದೆ ಸ್ಟೇಜ್ ಮುಂದೆಗಡೆಗೆ. ಬಟ್ ನಮಗೆ ಸ್ಟೇಜ್ ಮುಂದೆಗಡೆ ಹೋಗಕ್ಕೆ ಅವಕಾಶ ಇಲ್ಲ. ಈ ಕಡೆ ಇದ್ದೀವಿ. ಸರ್ ಮಳೆ ಬರ್ತಾ ಇದೆ ಸರ್, ನಾವು ಎಲ್ಲಿ ಹೋಗಕ್ಕಾಗುತ್ತೆ ಸರ್?
ಕಡೆಯಿಂದ ಅವರು ರಘುವರ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಸಿಎಂ ಕುಮಾರಸ್ವಾಮಿ ಅವರು ಗದ್ದೆಗೆ ಇಳಿತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಸಾಕಷ್ಟು ಮಂದಿ ಸೆಲ್ಫಿಯನ್ನ ಕೂಡ ತೆಗೆದುಕೊಳ್ಳೋಕೆ ಈಗ ಮುಗಿ ಬೀಳ್ತಿದ್ದಾರೆ. ಜೊತೆಗೆ CS ಪುಟ್ಟರಾಜು ಅವರು ಕೂಡ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು, ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಜಂಗುಳಿ ಇದೆ. ಸಿಎಂ ಕುಮಾರಸ್ವಾಮಿ ಅವರ ಸುತ್ತುವರೆದಿರುವಂತಹ ಸಾಕಷ್ಟು ಜನ ಒಂದು ರೀತಿ ಎಕ್ಸೈಟ್ ಆಗಿದ್ದಾರೆ ಅಂತ ಹೇಳ್ಬೇಕು ಎಲ್ಲರೂ ಕೂಡ. CS ಪುಟ್ಟರಾಜು ಅವರು ಕೂಡ ಬಿಳಿ ಶರ್ಟು, ಬಿಳಿ ಒಂದು ಶಲ್ಯ ಪಂಚಗಳನ್ನ ಉಟ್ಕೊಂಡು ಈಗ ರೆಡಿ ಆಗಿದ್ದಾರೆ. ಈ ಮೂಲಕ ಈಗ ಒಂದು ರೀತಿಯಾಗಿ ಬಹಳ ಒಂದು ಸಂಚಲನ ಸೃಷ್ಟಿಯಾಗಿದೆ ಅಂತ ಹೇಳಬೇಕು. ಕುಮಾರಸ್ವಾಮಿ ಅವರು ಎಂಟ್ರಿ ಆಗ್ತಿದ್ದ ಹಾಗೆ ಸಾಕಷ್ಟು ಮಾಧ್ಯಮದವರು, ಜೊತೆಗೆ ಅಲ್ಲಿನ ಜನ, ಈಗ ನಾವು ಹೆಣ್ಣಾಳನ್ನ ಕೂಡ ನೋಡ್ಬೋದು, ಅವರು ಕೂಡ ರೆಡಿ ಆಗಿದ್ದಾರೆ. ಸೊ ಸಾಕಷ್ಟು ಜನ ಇರೋದ್ರಿಂದ ಅವರು ಕೂಡ ಸಾಲಾಗಲ್ಲಿ ನಿಂತಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಆ ಒಂದು ಹೆಣ್ಣಾಳು ಮತ್ತೆ ಗಂಡಾಳಿನ ಜೊತೆಗೆ ತಾವು ಕೂಡ ಸಾಮಾನ್ಯ ರೈತನಂತೆ, ಸಾಮಾನ್ಯ ಅನ್ನದಾತನ ಹಾಗೆ ಅವರು ಕೂಡ ಒಂದು ನಾಟಿ ಕಾರ್ಯದಲ್ಲಿ ತೊಡಗ್ತಾರೆ. ಅವ್ರ ಜೊತೆ ಈಗ CS ಪುಟ್ಟರಾಜು ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಬಿಳಿ ಶರ್ಟು, ಕುಮಾರಸ್ವಾಮಿ ಅವರು ನೋಡ್ತಿದ್ದ ಹಾಗೆ ರೈತನ ಒಂದು ಗೆಟಪ್ನಲ್ಲೇ ಕೂಡ ಬಂದು ಇವತ್ತು ನಾಟಿ ಕಾರ್ಯದಲ್ಲಿ ಅವರು ತೊಡಗಿಕೊಳ್ತಾರೆ. ಈಗ ಸಾಕಷ್ಟು ಜನ ಜೊತೆಗೆ ಭದ್ರತಾ ಸಿಬ್ಬಂದಿ ಕೂಡ ಅವ್ರನ್ನ ಸುತ್ತುವರೆದಿದ್ದಾರೆ. ಚಿಕ್ಕ ಮಕ್ಕಳನ್ನ ಕೂಡ ನೀವು ನೋಡ್ತಾ ಇರ್ಬೋದು, ಅವರು ಕೂಡ ಕೈಯಲ್ಲಿ ಪೈರುಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ನಾವು ಕೂಡ ಇವತ್ತು ಪೈರನ್ನು ನೆಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಮಕ್ಕಳು, ಶಾಲಾ ಮಕ್ಕಳು ಕೂಡ ಅಲ್ಲಿ ರೆಡಿ ಆಗಿರೋದು. ಜೊತೆಗೆ ಹೆಣ್ಣಾಳು ಗಂಡಾಳು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನೋಡ್ತಾ ಇದ್ರೆ ಗದ್ದೆಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸುತ್ತುವರೆದಿದ್ದಾರೆ. ಜೊತೆಗೆ ಯಾವ ರೀತಿಯಾಗಿ ನಾಟಿ ಮಾಡ್ತಾರೆ, ಒಂದು ರೀತಿ ಆ ಒಂದು ಗದ್ದೆಯ ಜಮೀನಿನ ಮಾಲೀಕರಿಗೂ ಕೂಡ ಒಂದು ರೀತಿ ಬಹಳ ಒಂದು ನೆನಪಿನಲ್ಲಿ ಉಳಿಯುವಂಥ ಕ್ಷಣ ಇದು. ಅದೇ ರೀತಿಯಾಗಿ ವಿಪಕ್ಷಗಳ ಒಂದಷ್ಟು ಟೀಕೆಗಳ ಮಧ್ಯೆ ಎಲ್ಲವನ್ನು ಕೂಡ ಲೆಕ್ಕಿಸದೆ ಈಗ ಕುಮಾರಸ್ವಾಮಿ ಅವರು ನಾಟಿ ಮಾಡೋದಕ್ಕೆ ಮುಂದಾಗಿರೋದು. ಪೂಜೆ ಸಲ್ಲಿಸಿ ಅವ್ರು ಬರೋಕ್ಕೆ ಮುಂಚೆ ಕೆಲವೊಂದು ಸರ್ಕಾರಿ ಗೌರವಗಳನ್ನು ಕೂಡ ಅವರಿಗೆ ಕೊಡಲಾಯಿತು. ಈಗ ನೀವು ನೋಡ್ತಾ ಇದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸೀತಾಪುರದ ಈ ಒಂದು ಗದ್ದೆ ಏನಿದೆ ಅಲ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ರೀಚ್ ಆಗಿರೋದು. ಬೆಳಗ್ಗೆಯಿಂದ ಕಾಯ್ತಾ ಇದ್ರು, ಬೆಳಗ್ಗೆಯಿಂದಲೇ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ನೆನೆಯಿಂದಲೇ ಅಲ್ಲಿ ಎಲ್ಲ ಒಂದು ವರ್ಣಾಲಂಕಾರ ಏನೇನಿದೆ ಎಲ್ಲ ಕೂಡ ಮಾಡ್ಕೊಂಡಿದ್ರು. ಈಗ ನೋಡ್ತಾ ಇದ್ರಿ ಎಲ್ಲರೂ ಕೂಡ ಗದ್ದೆಗೆ ಇಳಿತಿದ್ದಾರೆ. ಸೊ ಆ ಒಂದು ಗದ್ದೆಯಲ್ಲಿ ಕೆಲ ಹೊತ್ತಿನ ಹಿಂದೆ ಬೆಳಗ್ಗೆ ಅಷ್ಟು ಜನ ಇರಲಿಲ್ಲ. ಈಗ ನೋಡ್ತಾ ಇದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಈಗ ಸೇರ್ಕೊಂಡಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ಇಷ್ಟೊತ್ತಿಗೆ 11 ಗಂಟೆ ಬರ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಇತ್ತು. ಆದರೆ 1:15 ಮುಖ್ಯಮಂತ್ರಿಯವರು ಗದ್ದೆಗೆ, ಈಗ CS ಪುಟ್ಟರಾಜು ಅವ್ರನ್ನ ನೀವಲ್ಲಿ ಗಮನಿಸಬಹುದು, ಅವರು ಕೂಡ ಕುಮಾರಸ್ವಾಮಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಸಾಥನ್ನು ಕೊಟ್ಟಿರೋದು. ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅದೇ ರೀತಿಯಾಗಿ ಬೇರೆ ಬೇರೆ ಅಲ್ಲಿನ ನಾಯಕರುಗಳು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಸಾಥನ್ನು ಕೊಟ್ಟಿರೋದು. ಜಿಲ್ಲಾ ಪಂಚಾಯಿತಿ, ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮುಖಂಡರು, ನಾಯಕರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಭದ್ರತಾ ಸಿಬ್ಬಂದಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದಲೇ ಎಲ್ಲವೂ ಕೂಡ ಚೆಕ್ ಆಗ್ತಾ ಇತ್ತು, ಯಾರ್ಯಾರು ಒಳಗೆ ಬರ್ತಿದ್ದಾರೆ, ಏನು ಕತೆ ಏನು ಅಂತ. ಸೊ ಇಂಥ ಒಂದು ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಭದ್ರತಾ ಲೋಪ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಗಮನ ಹರಿಸಿದ್ದಾರೆ. ಈಗ ಪುಟ್ಟರಾಜು ಅವರು ಕೆಲವೊಬ್ಬರನ್ನ ಆ ಕಡೆ ಈ ಕಡೆ ಕಳಿಸ್ತಿರೋದನ್ನ ನೋಡ್ತಾ ಇದ್ದಾರೆ. ಯಾಕಂದರೆ ಒಂದಷ್ಟು ನೂಕುನುಗ್ಗಲಾಗ್ತಾ ಇದೆ. ಗದ್ದೆಯಲ್ಲಿ ಏನು ಸಾಕಷ್ಟು ಜನರೇ ಕಾಣ್ತಿದ್ದಾರೆ. ಈಗ ಗದ್ದೆನೇ ಅಷ್ಟು ಕವರ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ರಿಗೂ ಕೂಡ ಒಂದು ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ಕುಮಾರಸ್ವಾಮಿ ಅವರು ಗದ್ದೆಗಳಿಗೂ ನಾಟಿ ಮಾಡ್ತಿರೋದನ್ನು ನಾವು ಕೂಡ ನೋಡಬೇಕು ಅನ್ನೋ ರೀತಿಯಾಗಿ ಸುತ್ತಮುತ್ತಲಿನ ಎಲ್ಲರೂ ಕೂಡ ಪಂಚೆ ಉಟ್ಕೊಂಡು ಎಲ್ಲ ತಯಾರಾಗಿದ್ದಾರೆ. ಈಗ ಏನೇನು ಕೆಲವೇ ಹೊತ್ತಿನಲ್ಲಿ ನಾಟಿ ಮಾಡುವಂಥ ಕೆಲಸ ಆರಂಭ ಆಗುತ್ತೆ. ಇದಾದ ನಂತರ ಒಂದು ಭಾಷಣ ಕೂಡ ಇರುತ್ತೆ. ಎಲ್ಲ ರೈತರನ್ನು ಉದ್ದೇಶಿಸಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ನಂತರ ರುಚಿ ರುಚಿಯಾದ ಭೋಜನ ಕೂಡ ರೆಡಿಯಾಗಿದೆ. ಮುದ್ದೆ, ಬಸ್ಸಾರು, ಹುಳಿಕಾಳು, ಪಲ್ಯ, ಜೋಳದ ರೊಟ್ಟಿ, ಹೀಗೆ. ಸೊ ಕೆಸರು ಗೆದ್ದೆ ಈಗ ರೆಡಿಯಾಗಿದೆ. ಇನ್ನೇನು ಕೆಲವು ಹೊತ್ತಲ್ಲಿ ನಾಟಿ ಕಾರ್ಯ ಆರಂಭವಾಗುತ್ತೆ. ಜನರನ್ನ ಅತ್ತಿತ್ತ ಕಳಿಸುವಲ್ಲಿ ಕೂಡ, ಯಾಕಂದರೆ ಒಂದೇ ಕಡೆ ಎಲ್ಲರೂ ಕೂಡ ಗುಂಪು ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಮ್ಯಾನೇಜ್ ಮಾಡೋದು ಕೂಡ. ಸೊ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಕೂಡ ಆಗ್ತಿದೆ. ಮುಖ್ಯಮಂತ್ರಿಗಳು ಈಗಾಗಲೇ ರೀಚ್ ಆಗಿದ್ದಾರೆ. ಪೂಜೆ ಕೂಡ ಆಯಿತು ಹೊಳಕೆರೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಸೊ ಈಗ ಜನರು ಒಂದು ರೀತಿ ಮುತ್ಕೊಳ್ತಾ ಇದ್ದಾರೆ ಅಲ್ಲಿ ಕುಮಾರಸ್ವಾಮಿ ಅವರು ಬರ್ತಿದ್ದ ಹಾಗೆ. ಹತ್ತಿರದಿಂದ ನೋಡಬೇಕು ಕುಮಾರಸ್ವಾಮಿ ಅವರು ಹೇಗಿದ್ದಾರೆ ಏನು ಅಂತ, ಮಾತಾಡಿಸ್ಬೇಕು ಅಂತ ತುಂಬ ಜನ ಪ್ರಯತ್ನ ಕೂಡ ಮಾಡ್ತಿರೋದನ್ನು ಗಮನಿಸ್ಬೋದು. ಸೊ ಪುಟ್ಟರಾಜು ಅವರು ಕೂಡ ಜನರನ್ನ ಆ ಕಡೆ ಈ ಕಡೆ ಸಮಾಧಾನ ಮಾಡಿ ದಾರಿ ಮಾಡಿಕೊಡಿ ಅನ್ನೋ ರೀತಿಯಾಗಿ ಈಗ ಕೆಲವೇ ಹೊತ್ತಲ್ಲಿ ಈಗ ನಾಟಿ ಕಾರ್ಯ ಆರಂಭವಾಗುತ್ತೆ. ಅದೇ ರೀತಿಯಾಗಿ ರೈತರಿಗೆ ಆತ್ಮವಿಶ್ವಾಸ ತುಂಬುವಂಥ ಒಂದು ಭಾಷಣವನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತದೆ ಕುಮಾರಸ್ವಾಮಿ ಅವರು. ಈಗ ನೀವು ಅಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಆಲ್ಮೋಸ್ಟ್ ಅಕ್ಕಪಕ್ಕದ ಎಲ್ಲಾ ಹಳ್ಳಿಗಳಿಂದ ಜನ ಬಂದಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಸ್ವಲ್ಪ ಹೊತ್ತಿನ ಹಿಂದೆ ಬಂದಂಥ ದೃಶ್ಯ ಇದು. ಗದ್ದೆಗೆ ಕಾಲಿಟ್ಟಂಥ ಕ್ಷಣ. ಸೊ ಸಾಕಷ್ಟು ಜನ ಮೊಬೈಲ್ ಹಿಡ್ಕೊಂಡು ಫೋಟೋಗಳನ್ನು ತೆಗೆಯುವ ಈ ಸಂದರ್ಭದಲ್ಲಿ ಒಂದು ರೀತಿ ನೆನಪಲ್ಲಿ ಉಳಿಯುವಂಥ ಒಂದು ಟೈಮ್ ಇದು ಅಂತ. ಸೊ ಕುಮಾರಸ್ವಾಮಿ ಅವರು ಈಗ ರೆಡಿ ಆಗಿದ್ದಾರೆ. ಸೊ ಹೆಣ್ಣಾಳು ಎಲ್ಲರೂ ಕೂಡ ಸಾಲಾಗಿ ನಿಂತಿರೋದನ್ನ ನೋಡ್ತಾ ಇದ್ರಿ. ನೂಕು ಇರೋದ್ರಿಂದ ಪಾಪ ಅವ್ರಿಗೂ ಕೂಡ ಕೊಂಚ ತೊಂದರೆ ಆಗ್ತಿದೆ. ಸಾಕಷ್ಟು ಜನ ಇದ್ದಾರೆ ಸುತ್ತಮುತ್ತ.
ಅದೇ ರೀತಿಯಾಗಿ ಗದ್ದೆ ಹೆಂಚಿನ ಮೇಲೆ ಈಗ ನಡ್ಕೊಂಡು ಈಗ ಕುಮಾರಸ್ವಾಮಿ ಅವರು ಬರ್ತಿರೋದು ಎಲ್ಲರಿಗೂ ಕೂಡ ಕೈ ಬೀಸ್ತಾ ಕುಮಾರಸ್ವಾಮಿ ಅವರಿಗೆ ಗದ್ದೆಗೆ ಎಂಟ್ರಿ ಆಗ್ತಿದ್ದಂಥ ಒಂದು ಕ್ಷಣಗಳಿವೆ. ಸೊ ಜನರನ್ನ ನಿಯಂತ್ರಿಸೋದಕ್ಕೆ ಸ್ವಲ್ಪ ಕಷ್ಟನೂ ಆಗ್ತಿದೆ, ಯಾಕಂದರೆ ಜಾಸ್ತಿ ಫೋರ್ಸ್ ಮಾಡೋ ಹಾಗೂ ಇಲ್ಲ. ಯಾಕಂದರೆ ಇಲ್ಲಿ ಬಂದಿರೋದ್ರಿಂದ ಜಮೀನ ಮಾಲೀಕರು, ಸಂಬಂಧಪಟ್ಟಂಥ ರೈತರು ಎಲ್ಲರೂ ಕೂಡ ಇರೋದ್ರಿಂದ ಈಗ ಕುಮಾರಸ್ವಾಮಿ ಅವರು ಎಂಟ್ರಿ ಪಡೆದಿದ್ದಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಾಟಿ ಕಾರ್ಯ ಆರಂಭವಾಗುತ್ತೆ. ಸೀತಾಪುರದಿಂದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರೋದು. ಮಂಡ್ಯದ ಪಾಂಡವಪುರ ನಿನ್ನೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಪ್ರಿಪರೇಷನ್ ಆಗ್ತಿತ್ತು, ಇವತ್ತು ಒಂದು ಫೈನಲ್ ಟಚ್ ಕೊಡ್ತಾ ಇದ್ರು. ಸೊ ಈಗ ನೀವು ನೋಡ್ತಾ ಇದ್ರಿ ಕೊಂಚ ನೂಕುನುಗ್ಗಲೇ ಇದೆ ಅಂತ ಹೇಳಬೇಕಲ್ಲ, ಅಷ್ಟು ಜನ ಸೇರ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಈಗಾಗಲೇ ಎಂಟ್ರಿ ಪಡೆದಿರೋದು. ಏಕದಿನ ಕಿಸಾನ್ ಆಗ್ತಾರೆ ಇವತ್ತು, ಯಾಕಂದರೆ ಇವತ್ತು ರೈತರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬೋದಕ್ಕೆ ಕುಮಾರಸ್ವಾಮಿ ಅವರು ಬಂದಿರೋದು. ಜೊತೆಗೆ ವಿಪಕ್ಷಗಳಿಂದ ಒಂದಷ್ಟು ಟೀಕೆಗಳು ಕೇಳಿ ಬಂದಿತ್ತು. ಯಡಿಯೂರಪ್ಪನವರು ಕೂಡ ಮಾತನಾಡ್ತಾ ಹೇಳ್ತಿದ್ರು ಬಳ್ಳಾರಿಲಿ ಇದೆಲ್ಲ ಶೋ ಆಫ್ ಅಂತ. ಸೊ ಜಗದೀಶ್ ಶೆಟ್ಟರ್ ಅವರು ಕೂಡ ಅದನ್ನೇ ರಿಪೀಟ್ ಮಾಡಿದ್ರು. ಇನ್ನು ಕುಮಾರಸ್ವಾಮಿ ಅವರಿಗೆ ಈಶ್ವರಪ್ಪನವ್ರು ಕೂಡ ಇದು ಮಾಡಿದ್ರು. ಈಗ ಪೂಜೆ ಆಗ್ತಾ ಇದೆ. ಆ ಪೂಜೆಯನ್ನು ಸಲ್ಲಿಸೋ ಮೂಲಕ ಈಗ ನಾಟಿ ಕಾರ್ಯ ಆರಂಭವಾಗುತ್ತೆ. ಸಾಮಾನ್ಯವಾಗಿ ಏನು ಅನ್ನಪೂರ್ಣೇಶ್ವರಿಗೆ ಒಂದು ಪೂಜೆ ಅಂತ ಸಲ್ಲಿಸ್ತಾರೆ, ಪೈರು ಕಟ್ ಮಾಡಬೇಕಾದ್ರೆ ಅಥವಾ ಮೊದಲು ನಾಟಿ ಮಾಡಬೇಕಾದ್ರೆ. ಸೊ ಆ ರೀತಿಯಾಗಿ ಈಗ ಭೂಮಿ ತಾಯಿಗೆ ಒಂದು ಪೂಜೆ ಕೂಡ ಆಗುತ್ತೆ. ಒಂದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆಗಳು ಇವೆಲ್ಲ. ನಾಟಿ ಮಾಡೋಕ್ಕೆ ಮುಂಚೆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಅಗರಬತ್ತಿ ಹಚ್ಚಿ ಪೂಜೆಯನ್ನು ಮಾಡಿ ನಂತರ ನಾಟಿ ಕಾರ್ಯ ಆರಂಭವಾಗುತ್ತೆ. ದೇವ್ರನ್ನ ಒಂದ್ಸಲಿ ನೆನೆಸ್ಕೊಂಡು ಈ ರೀತಿ ಒಳ್ಳೆ ಪೈರು ಬರಲಿ, ಸಲ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಕೀಟಗಳು ಯಾವುದೇ ಕೂಡ ಬಾಧಿಸದಂತೆ ಇವತ್ತಿನ ಈ ವರ್ಷದ ಪೈರು ಚೆನ್ನಾಗಿ ಬರಲಿ ಅನ್ನೋ ರೀತಿಯಾಗಿ ಭೂಮಿ ತಾಯಿಯನ್ನು ಪೂಜೆ ಮಾಡಿ, ಜೊತೆಗೆ ಮಲೆನಾಡ ಕಡೆ ಅನ್ನಪೂರ್ಣೇಶ್ವರಿಗೂ ಕೂಡ, ಹೊರನಾಡಿನ ಅನ್ನಪೂರ್ಣೇಶ್ವರಿಗೂ ಕೂಡ ಪೂಜೆಯನ್ನು ಮಾಡುವಂಥ ಒಂದು ಕಾರ್ಯ ಆಗುತ್ತೆ. ಅದೇ ರೀತಿ ಈಗ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ. ಈ ಒಂದು ಪೂಜೆಯನ್ನು ಸಲ್ಲಿಸಿದ ನಂತರ ಭೂಮಿ ತಾಯಿಯನ್ನು ಪ್ರಾರ್ಥಿಸಿದ ನಂತರ ನಾಟಿ ಕೆಲಸ ಸಾಮಾನ್ಯವಾಗಿ ಆರಂಭವಾಗುತ್ತೆ. ಅದನ್ನು ಈಗ ಮುಖ್ಯಮಂತ್ರಿಗಳು ಕೂಡ ಫಾಲೋ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಬಹಳ ಎಕ್ಸೈಟ್ಮೆಂಟ್ನಿಂದ ಕಾತುರರಾಗಿ ಕಾಯ್ತಿರುವಂಥ ಕ್ಷಣ ಇದು. ಸೊ ಈಗ ಸೀತಾಪುರದಲ್ಲಿ ಫೈನಲಿ CM ಅವರು ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರಂತೆ. ಎಲ್ಲರೂ ಕೂಡ ಫೋನಲ್ಲಿ ಬ್ಯುಸಿ ಇರ್ತಾರೆ, ಬಂದ್ರ ಅಂತ. ಸೊ ಫೈನಲಿ ಅವ್ರು ಬಂದಾಗಿದೆ. ಈಗ ಎಲ್ಲರೂ ಕೂಡ ಈಗ ನಾಟಿ ಕಾರ್ಯಕ್ಕೆ ರೆಡಿ ಆಗಿದ್ದಾರೆ. CS ಪುಟ್ಟರಾಜು ಅವರು ಕುಮಾರಸ್ವಾಮಿ ಅವರಿಗೆ ಸಾಥನ್ನು ಕೊಟ್ಟಿರೋದು. ಈಗ CM ಅವ್ರನ್ನ ನೀವು ಅಲ್ಲಿ ನೋಡ್ಬೋದು. ಅವರು ಕೂಡ ಪೂಜೆಯನ್ನು, ಒಂದು ಪೈರಿನ ಕಟ್ಟನ್ನು ಈಗ ಇನ್ನೇನು ತೆಗೆದುಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಈಗ ಓಕೆ, ಈಗ ಪೂಜೆ ಆಗಿದೆ. ಫೈನಲಿ ಈಗ ನಾಟಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಕಾಣುತ್ತೆ. ಈಗ ಕುಮಾರಸ್ವಾಮಿ ಅವರ ಕೈಯಲ್ಲಿ ಪೈರನ್ನು ನೀವೀಗ ನೋಡ್ಬೋದು. ಸೊ ಈಗ ಎಲ್ಲರಂತೆ ಸಾಮಾನ್ಯ ರೈತನಂತೆ ಅವರು ಪದೇ ಪದೇ ಹೇಳ್ತಿರೋ ಹಾಗೆ ನಾನು ಕೂಡ ರೈತನ ಮಗ ಅನ್ನೋ ರೀತಿಯಾಗಿ ಈಗ ಅದನ್ನು ಪ್ರತ್ಯಕ್ಷವಾಗಿ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಈಗ ಪೈರನ್ನು ಹಿಡ್ಕೊಂಡು ಈಗ ನಾಟಿ ಕಾರ್ಯ ಆರಂಭವಾಗುತ್ತೆ. ಸಾಕಷ್ಟು ಜನ ಸುತ್ತುವರೆದಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ನಾಟಿ ಕಾರ್ಯ ಮಾಡೋದು. ಸೊ ಈಗ ನೀವು ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರ ಕೈಯಲ್ಲಿ ಪೈರಿದೆ. ಸೊ ಅವರ ಜೊತೆ ಒಂದಷ್ಟು ವಯಸ್ಸಾದಂಥವರು ವೃದ್ಧರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಸಹಾಯ ಮಾಡ್ತಿದ್ದಾರೆ. ಪೈರನ್ನು ಬಿಡಿಸೋದ್ರಲ್ಲಿ ಕಟ್ಟಿರ್ತಾರೆ ಆ ಪೈರನ್ನು, ಅದನ್ನು ಈಗ ಬಿಡಿಸಿ ಈಗ ನೆಡುವಂಥ ಕೆಲಸ ಆಗ್ತಾ ಇದೆ. ಸೊ ಫೈನಲಿ ಕುಮಾರಸ್ವಾಮಿ ಅವರು ಬಂದಿದ್ದಾಗಿದೆ. ಈಗ ಬಹಳ ಒಂದು ಕಾತುರದ ಕ್ಷಣಕ್ಕೆ ಸಾಕ್ಷಿಯಾಗಿರೋದು ಸೀತಾಪುರದಲ್ಲಿ ಕುಮಾರಸ್ವಾಮಿ ಅವರು ಈಗ ನಾಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಂಡ್ಯ ಸೀತಾಪುರದಲ್ಲಿ ಸಿಕ್ಕಾಪಟ್ಟೆ ಜನ ಈಗ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಂದ, ಪಾಂಡವಪುರ, ಮಳವಳ್ಳಿ ಮುಂತಾದ ಜಾಗಗಳಿಂದ, ಗ್ರಾಮಗಳಿಂದ ಜನ ಬಂದಿದ್ದಾರೆ. ಸೊ ಈಗ ನಾಟಿ ಕಾರ್ಯ ಆಗ್ತಾ ಇದೆ, ಆರಂಭವಾಗ್ತಾ ಇದೆ. ಜೊತೆಗೆ 50 ಹೆಣ್ಣಾಳು ಕೂಡ ಅವರಿಗೆ ಸಪೋರ್ಟ್ ಆಗಿ ನಿಂತಿರೋದು. ಇನ್ನು 5 ಎಕರೆ ಜಮೀನದು. ಸೊ ಸಾಕಷ್ಟು ಜನ ಬೇಕಾಗುತ್ತೆ ಅದನ್ನು ಮುಗಿಸ್ಬೇಕಾದ್ರೆ. ಸಾಮಾನ್ಯವಾಗಿ ಬೆಳಗ್ಗೆ ಆರಂಭವಾಗೋದು ಮಧ್ಯಾಹ್ನ ಎಷ್ಟೊತ್ತಿಗೆಲ್ಲ ಮುಗ್ದೋಗುತ್ತೆ ನಾಟಿ ಕಾರ್ಯ. ಆದರೆ CM ಅವರು ಲೇಟಾಗಿ ಬಂದಿರೋ ಕಾರಣ ಈಗಷ್ಟೇ ಆರಂಭ ಆಗ್ತಾ ಇದೆ. ಸೊ ಇವತ್ತು ಮುಗಿಬೇಕಾದ್ರೆ ಆಲ್ಮೋಸ್ಟ್ ಅವರೇ ಮಾಡೋದಾದರೆ ಒಂದು ಸಂಜೆ ಆಗುವಂಥ ಚಾನ್ಸ್ ಇದೆ. ಆದರೆ ಮುಖ್ಯಮಂತ್ರಿಗಳು ಸ್ವಲ್ಪ ಹೊತ್ತು ಮಾಡಿ ನಂತರ ಭಾಷಣ ಮಾಡ್ಬೋದು. ಭಾಷಣದ ನಂತರ ಭೋಜನದ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಈಗ ಕುಮಾರಸ್ವಾಮಿ ಅವರು ನಾಟಿ ಮಾಡುವಂಥ ಕೆಲಸದಲ್ಲಿ ಮುಂದಾಗಿದ್ದಾರೆ. CS ಪುಟ್ಟರಾಜು ಅವರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿರೋದು. ಈಗ ನಾಟಿ ಮಾಡ್ತಿದ್ದಾರೆ. ಸೊ ಸಾಕಷ್ಟು ಜನ ಸುತ್ತುವರೆದ್ರಿಂದ ಈಗ
ದಯವಿಟ್ಟು ಶಾಂತಿ ಚಿತ್ರದಿಂದ ಇರಬೇಕು, ದಯಮಾಡಿ ಅವರು. ಗೊತ್ತಿಲ್ಲ ಅಣ್ಣ, ಕನೆಕ್ಟ್ ಆಗಿದೆ, ಹೋಗ್ತಾ ಇದ್ದೀನಿ, ಎಲ್ಲ ರೋಲ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ರೈತ ಬಂಧುಗಳಿಗೆ ಮೊದಲನೇದಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲೆಯ ಅರಳಕುಂಟೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಸೀತಾಪುರ ಗ್ರಾಮದ ಈ ಒಂದು ಹಳ್ಳಿಯಲ್ಲಿ ನನ್ನ ರೈತ ಬಂಧುಗಳ ಜೊತೆಗೂಡಿ ಕಳೆದ 3-4 ವರ್ಷಗಳಿಂದ
ಯಾವೊಂದು ಮಂಡ್ಯ ಜಿಲ್ಲೆ ಭತ್ತದ ಕಣಜದ ನಾಡು ಅಂತಕ್ಕಂಥ ಒಂದು ಹೆಸರಿತ್ತು, ಹಸಿರಿನ ನಾಡು ಅಂತಕ್ಕಂಥ ಏನು ಹೆಸರಿತ್ತು, ಪ್ರಕೃತಿಯ ಒಂದು ವಿಕೋಪದಲ್ಲಿ ಮಳೆಯ ಒಂದು ಅನಾಹುತಗಳಾಗಿದೆ. ಮಳೆಯ ಕೊರತೆಯಿಂದ 3-4 ವರ್ಷ ತಾವು ಭತ್ತವನ್ನ ಏನು ನಾಟಿ ಮಾಡ್ಲಿಕ್ಕಾಗಿರ್ಲಿಲ್ಲ. ಒಂದು ತಿಂಗಳ ಹಿಂದೆನೆ ನಾನೊಂದು ಘೋಷಣೆ ಮಾಡಿದ್ದೆ, ಈ ಬಾರಿ ನನ್ನ ಮಂಡ್ಯ ಜಿಲ್ಲೆಯ ರೈತ ಬಂಧುಗಳು ಭತ್ತವನ್ನ ಇವತ್ತು ನಾಟಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿಮ್ಮಗಳ ಜೊತೆಯಲ್ಲಿ ನಾನು ಭಾಗವಹಿಸ್ತೇನೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದೆ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಬಹಳ ವರ್ಷಗಳ ನಂತರ ನಾವು ಚಿಕ್ಕ ವಯಸ್ಸಿನಲ್ಲಿ ಹೊಲದಲ್ಲಿ ಕೆಲಸವನ್ನೇನು ಮಾಡ್ತಾ ಇದ್ವು, ಆ ಒಂದು ಕಾರ್ಯವನ್ನ ಇವತ್ತು ನಮ್ಮ ಒಂದು ಜೀವನದ ಕಸುಬು, ನಮ್ಮ ಜೀವನಕ್ಕೆ ಒಂದು ದಾರಿಯಾಗಿರ್ತಕ್ಕಂಥ ಈ ರೈತನ ನಿಜವಾದಂತ ಈ ಪುಣ್ಯ ಮಣ್ಣಿನ ಭೂಮಿಯಲ್ಲಿ ನನ್ನ ತಾಯಂದರು ಏನಿವತ್ತು ಭತ್ತದ ನಾಟಿಯನ್ನು ಮಾಡ್ತಾ ಇದ್ದಾರೆ, ಅವರ ಜೊತೆಗೂಡಿ ಈ ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ವರ್ಷಗಳ ನಂತರ ಭತ್ತ ನಾಟಿ ಮಾಡ್ತಕ್ಕಂಥ ಒಂದು ಜೀವನದಲ್ಲಿ ನನಗೆ ಒಂದು ಸಾರ್ಥಕವಾದಂತ ಬದುಕನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ರೈತ ಸಮುದಾಯ ಜೊತೆಯಲ್ಲಿ ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನನ್ನ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನನ್ನ ನಾಡಿನ ರೈತ ಬಂಧುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಕಳೆದ 2 ದಿನಗಳ ಹಿಂದೆ ಇವತ್ತು ಸಹಕಾರಿ ಬ್ಯಾಂಕಿನ ಸುಮಾರು 9,500 ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಇವತ್ತೇನು ಹಣವನ್ನ ಈಗ ಬಿಡುಗಡೆ ಮಾಡಿದ್ದೇವೆ. ಇನ್ನು 1 ವಾರದಲ್ಲಿ ನಮ್ಮ ರೈತರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವೇನು ಸಾಲ ಮಾಡಿದ್ದೀರಿ ಅದರ ಮನ್ನಾವನ್ನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಅದಕ್ಕೂ ಹಣವನ್ನು ಕೊಡ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನ ಘೋಷಣೆ ಮಾಡ್ತಾ ಇದ್ದೇವೆ. ಇವತ್ತು ನನ್ನ ರೈತ ಬಂಧುಗಳು ನಾಡಿನಲ್ಲಿ ಸುಮಾರು 45ರಿಂದ 49,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ಏನಿದೆ, ಆ ಒಂದು ಕಾರ್ಯಕ್ರಮವನ್ನ ಈ ಸರ್ಕಾರದಲ್ಲಿ ನಿಮ್ಮಗಳ ಒಂದು ಬದುಕನ್ನ ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಸರ್ಕಾರ ಕೊಟ್ಟಂತ ಮಾತನ್ನ ಇವತ್ತು ಉಳಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ವಿಷಯವನ್ನ ಈ ಒಂದು ಮಂಡ್ಯ ಜಿಲ್ಲೆಯ ಈ ಒಂದು ನನ್ನ ಪುಣ್ಯ ಭೂಮಿಯಿಂದ ಈ ನಾಡಿನ 6.5 ಕೋಟಿ ಜನತೆಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರೀ ಸಾಲ ಮನ್ನಾ ಮಾಡಿದ ತಕ್ಷಣ ನನ್ನ ರೈತ ನೆಮ್ಮದಿಯಿಂದ ಬದುಕ್ತಾನೆ ಅಂತಕ್ಕಂಥ ಆ ರೀತಿಯ ಭ್ರಮೆಯಲ್ಲಿ ನಾನಿಲ್ಲ. ನನ್ನ ರೈತ ಇವತ್ತು ಮತ್ತೊಬ್ಬರಿಗೆ ಕೈ ಎತ್ತಿ ಹಣವನ್ನು ಕೊಡ್ತಕ್ಕಂಥ ರೀತಿಯ ಆರ್ಥಿಕ ಶಕ್ತಿಯನ್ನ ಇವತ್ತು ನನ್ನ ರೈತನಿಗೆ ತುಂಬಲಿಕ್ಕೆ ಹೊಸ ರೀತಿಯ ಕೃಷಿ ನೀತಿಗಳನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ. ಮುಂದಿನ ತಿಂಗಳಿನಿಂದ ರಾಜ್ಯದ 30 ಜಿಲ್ಲೆಯಲ್ಲಿ ತಿಂಗಳಲ್ಲಿ 1 ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನ್ನ ರೈತರ ಜೊತೆಗೂಡಿ 30 ಜಿಲ್ಲೆಯಲ್ಲಿ ಒಂದು ತಿಂಗಳಲ್ಲಿ 1 ಜಿಲ್ಲೆಗೆ ಭೇಟಿ ಕೊಟ್ಟು ರೈತರ ಹೊಲದಲ್ಲಿ ರೈತರ ಜೊತೆಯಲ್ಲಿ ಭಾಗವಹಿಸಿ ರೈತನಿಗೆ ಯಾವ ರೀತಿಯಲ್ಲಿ ನಾನು ಕೆಲವು ಕೃಷಿ ನೀತಿಗಳನ್ನು ತರಲಿಕ್ಕೆ ಹೊರಟಿದ್ದೇನೆ. ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಕ್ಕೆ ನೀವು ಬೆಳೆದಂತ ಬೆಳೆಗೆ ಸರಿಯಾದ ರೀತಿಯ ಒಂದು ಹಣ ದೊರಕಬೇಕು, ಬೆಲೆ ದೊರಕಬೇಕು. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಕೃಷಿ ಪದ್ಧತಿಯನ್ನು ನೀವು ಬದಲಾವಣೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ನೀವು ಶಕ್ತಿಯುತವಾಗಿ ಬೆಳೀಲಿಕ್ಕೆ ಸಾಧ್ಯ. ಈಗಾಗಲೇ ಅದರ ಬಗ್ಗೆ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇನೆ. ತಿಂಗಳಲ್ಲಿ 1 ದಿನ ಈ ರಾಜ್ಯದ 30 ಜಿಲ್ಲೆಯ ನನ್ನ ರೈತ ಬಾಂಧವರೊಂದಿಗೆ 1 ದಿನ ಸಂಪೂರ್ಣವಾಗಿ ಅವರಿಗೆ ನನ್ನ ಜೀವನ ಮೀಸಲಿಟ್ಟಿದ್ದೇನೆ. ಇವತ್ತು ನನ್ನ ನಾಡಿನ ಜನತೆಯಲ್ಲಿ ನನ್ನ ರೈತ ಬಂಧುಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಾಲಗಾರರಾಗಿದ್ದೇವೆ ಅಂತ ಹೇಳಿ ಮತ್ತಿನ್ಯಾವುದೇ ತೊಂದರೆಗಳಿಂದ ಆತ್ಮಹತ್ಯೆಗೆ ಶರಣಾಗಬೇಡಿ. ನಾವಿದ್ದೇವೆ, ನಿಮ್ಮನ್ನ ಉಳಿಸ್ಕೊಡ್ತೇವೆ. ಇನ್ನೊಂದು 15-20 ದಿನಗಳಲ್ಲಿ ನನಗೆ, ಯಾಕೆಂದ್ರೆ ಕ್ಯಾಬಿನೆಟ್ ನಲ್ಲಿ ಕೆಲವು ತೀರ್ಮಾನಗಳಾಗಬೇಕಾಗಿದೆ. ಆ ತೀರ್ಮಾನಗಳನ್ನ ಮಾಡೋವರಿಗೆ ನಾನು ಕೆಲವು ಘೋಷಣೆ ಮಾಡಾಗಿಲ್ಲ. ಸ್ವಾತಂತ್ರ್ಯ ದಿನಾಚರಣೆ ಇನ್ನೊಂದು 3-4 ದಿನಗಳಲ್ಲಿ ನಾವು ಆಚರಣೆ ಮಾಡಬೇಕು. ಅಷ್ಟರೊಳಗೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಹಿನ್ನೆಲೆಯ ಒಳಗೆ ಗೌರಿ ಗಣೇಶದ ಹಬ್ಬದ ಒಳಗಾಗಿ ಈ ನಾಡಿನ 6.5 ಕೋಟಿ ಜನತೆಗೆ ಒಂದು ಸಂತಸವನ್ನ ತರ್ತಕ್ಕಂಥ
ಈ ನಾಡಿನ 6.5 ಕೋಟಿ ಜನತೆ ನನ್ನ ರೈತ ಬಂಧುಗಳಷ್ಟೇ ಅಲ್ಲ, ಈ ನಾಡಿನ ಪ್ರತಿಯೊಂದು ಬಡ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥ ತೀರ್ಮಾನ ಇವತ್ತು ನಾನೇನು ಮಾಡಿದ್ದೇನೆ, ಒಂದು ದೃಢವಾದ ನಿರ್ಧಾರ. 6.5 ಕೋಟಿ ಜನತೆಗೂ ಈ ಒಂದು ಪುಣ್ಯ ಭೂಮಿಯಿಂದ ನಾನು ಮನವಿ ಮಾಡ್ತೇನೆ, ಉಳಿಸ್ಕೊಡ್ತೀನಿ. ನಾನು ಯಾವ ಸಾಲಗಾರರು ನಿಮ್ಮ ಹತ್ರ ಬರಬಾರದು, ಯಾವ ಸಾಲ ಕೊಟ್ಟಿರ್ತಕ್ಕಂಥವ್ರು ನಿಮ್ಮ ಹತ್ರ ಬರಬಾರ್ದು, ಆ ರೀತಿ ಮಾಡಿಕೊಡ್ತಕ್ಕಂಥದ್ದು ನನ್ನ ಸವಾಲಿದೆ. ನಾನು ಯಾರೋರನ್ನ ಮೆಚ್ಚಿಸ್ಲಿಕ್ಕೆ, ಯಾರೋ ವಿರೋಧ ಪಕ್ಷಗಳನ್ನ ಮೆಚ್ಚಿಸ್ಲಿಕ್ಕೆ ನನ್ನ ಕಾರ್ಯಕ್ರಮವನ್ನು ಕೊಡಲ್ಲ. ನಾನು ಯಾವುದೇ ಕಾರ್ಯಕ್ರಮ ಕೊಟ್ಟರು ಈ ಒಂದು ಹೃದಯದಿಂದ ನಾನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದು. ನಾನು ಯಾರನ್ನ ಮೆಚ್ಚಿಸ್ಲಿಕ್ಕೆ ಕೊಡೋದಲ್ಲ. ಇವತ್ತು ಗೊತ್ತಿದೆ ನನಗೆ, ಪಾಪ ಇವತ್ತೊಬ್ರು ಬಿಜೆಪಿ ನಾಯಕರು ಹೇಳಿದ್ದಾರೆ, ರೈತರ ಜೊತೆ ಭತ್ತ ನಾಟಿ ಮಾಡ್ಲಿಕ್ಕೆ ಹೋಗಿರೋದು ಒಂದು ಏನೋ ಡ್ರಾಮಾ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ರೈತನ ಕಷ್ಟ ಏನು ಅನ್ನೋದನ್ನ ಅರಿತುಕೊಂಡು ನನ್ನ ರೈತನಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಈ ಒಂದು ಭೂಮಿಗೆ ಬಂದು ಕಾಲಿಟ್ಟಿದ್ದೇನೆ ಹೊರತು ಯಾವುದೇ ರೀತಿಯ ಡ್ರಾಮಾ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ. ನನ್ನ ರೈತನ ಕಷ್ಟವನ್ನು ನಾನು ಅರಿತಿದ್ದೇನೆ. ಬಗರುಕುಂ ಜಮೀನು ಬಗ್ಗೆ ಹೇಳಿದ್ದಾರೆ. ಆದಿವಾಸಿ ಜನಾಂಗದವರು ಯಾವ ರೀತಿ ಬದುಕ್ತಾ ಇದ್ದಾರೆ ನೋಡಿದ್ದೇನೆ. ಇವತ್ತು ಸರ್ಕಾರಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಜಾರಿಗೆ ಬರದೆ ನನ್ನ ಬಡ ಜನತೆಯನ್ನು ಕಷ್ಟದಲ್ಲಿದ್ದೀರಿ. ನಾನು ವಿಧಾನಸೌಧದಲ್ಲಿ ಕೂತು ಆದೇಶ ಮಾಡೋದಿಲ್ಲ. ನಿಮ್ಮ ಬಡಾವಣೆಗಳಿಗೆ ಆದಿವಾಸಿಗಳು ವಾಸ ಮಾಡತಕ್ಕಂಥ ಅವರ ಹಟ್ಟಿಗಳಿಗೆ ತಿಂಗಳಲ್ಲಿ ಒಂದು ದಿನ ಬರ್ತಕ್ಕಂಥ ಒಂದು ಯೋಜನೆಗಳನ್ನು ಪ್ರಾರಂಭ ಮಾಡ್ತೇನೆ. ಇಲ್ಲಿಯವರೆಗೆ ನನ್ನ ಒಂದು ಪ್ರಮುಖವಾದಂತಹ 2 ತಿಂಗಳ ಅವಧಿಯಲ್ಲಿ ಒಂದು ಸರ್ಕಾರವನ್ನು ಸರಿದಾರಿಗೆ ತರಬೇಕು ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ನನ್ನ ರೈತನ 49,000 ಕೋಟಿ ಹಣವನ್ನು ಮನ್ನಾ ಮಾಡಲಿಕ್ಕೆ ಯಾವ ರೀತಿ ಹಣವನ್ನು ಹೊಂದಿಸಬೇಕು ಅಂತ ಹೇಳಿ 2 ತಿಂಗಳ ಕಾಲ ಸ್ವಲ್ಪ ಕಷ್ಟಪಟ್ಟು ಆ ಕಡೆ ಕೆಲಸ ಮಾಡ್ಲಿಕ್ಕೆ ಹೋಗಿ ನಾನು ಜನಗಳ ಮೃತಿಗೆ ಬರ್ಲಿಕ್ಕಾಗಿಲ್ಲ. ಮುಂದಿನ ತಿಂಗಳಿಂದ ಇವತ್ತೇನು ಪ್ರಾರಂಭ ಮಾಡಿದ್ದೇನೆ, ಭೀಮನ ಅಮಾವಾಸ್ಯೆಯ ದಿನ ಆಂಜನೇಯ ಸ್ವಾಮಿಗೆ, ನಿಮ್ಮ ಊರಿನ ಆಂಜನೇಯ ಸ್ವಾಮಿಗೆ ಒಂದು ದೇವರಿಗೆ ನಮಸ್ಕಾರ ಮಾಡಿ ಸುತ್ತೂರು ಮಠದಲ್ಲಿ ಹೋಗಿ ಗುರುಗಳ ಆಶೀರ್ವಾದ ಪಡೆದು ಈ ಕಾವೇರಿ ಮಡಿಲಿನಲ್ಲಿ ಇವತ್ತು ಹರಿದು ಹೋಗ್ತಿರ್ತಕ್ಕಂಥ ನೀರನ್ನ ನೋಡಿದಾಗ ಆನಂದ ಆಗ್ತದೆ. ಇವತ್ತು ಆ ನೀರನ್ನು ನೋಡಿ ಎಷ್ಟು ದಿನ ಆಗಿತ್ತು ನೀವುಗಳು. ಆ ತಾಯಿ ಚಾಮುಂಡೇಶ್ವರಿ ಈ ಸರ್ಕಾರ ರಚನೆ ಆದಂತಹ ದಿನದಿಂದ ಪ್ರಾರಂಭ ಆಗಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಿದಂತಹ ದಿನದಿಂದ ನೀರಿನ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಜಲಾಶಯಗಳಿಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನೀರು ಬರ್ತಕ್ಕಂಥದ್ದು ಒಂದು ಭಾಗ. ಇವತ್ತು ನನ್ನ ಜನತೆ, ನನ್ನ ರೈತ ಬಂಧುಗಳು ನೆಮ್ಮದಿಯಿಂದ ಬರತಕ್ಕಂಥದ್ದು ಒಂದು ಕಡೆ, ಪಕ್ಕದ ನಮ್ಮ ತಮಿಳುನಾಡಿನ ಅಣ್ಣ ತಮ್ಮಂದಿರು ರೈತರೇನಿದ್ದಾರೆ ಅವರು ಇವತ್ತು ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಆ ತಾಯಿ ಚಾಮುಂಡೇಶ್ವರಿಯ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಆ ಶಕ್ತಿಯನ್ನ ಇವತ್ತು ಆ ತಾಯಿ ನೀಡಿದ್ದಾಳೆ. ನನಗೆ ನೆಮ್ಮದಿ ಇದೆ. ಮೊನ್ನೆ ನಾನು ಕರುಣಾನಿಧಿಯವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಹೋದಾಗ ದೇವೇಗೌಡರ ಹೆಸರೇಳಿ ಕೂಗ್ತಾರೆ ತಮಿಳುನಾಡಿನ ಜನತೆ. ದೇವೇಗೌಡ ವಾಳಿಗೆ, ಕುಮಾರಣ್ಣ ವಾಳಿಗೆ ಅಂತಕ್ಕಂಥ ಕೂಗು ಆ ತಮಿಳುನಾಡಿನ ರೈತ ಬಂಧುಗಳು ಏನು ಕೂಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಕಾವೇರಿ ಮಾತೆ ನನ್ನ ಜನತೆಯನ್ನು ಉಳಿಸಿ, ನನ್ನ ರೈತರನ್ನೂ ಉಳಿಸಿ, ಆ ತಮಿಳುನಾಡಿನ ರೈತರನ್ನೂ ಉಳಿಸ್ತಕ್ಕಂಥದಕ್ಕೆ ಆ ತಾಯಿ ನಮ್ಮೆಲ್ಲರಿಗೆ ಕರುಣೆಯನ್ನು ತೋರಿಸಿದ್ದಾಳೆ ಇವತ್ತು. ಆದ್ರಿಂದ ಇದೇ ರೀತಿಯಲ್ಲಿ ನನ್ನ ರೈತರು ಎಂದು ಕಷ್ಟಕ್ಕೆ ಒಳಗಾಗದೆ, ನೋವಿಗೆ ಒಳಗಾಗದೆ ಈ ನೆಮ್ಮದಿಯ ಒಂದು ರೈತರ ಒಂದು ಕೃಷಿ ನಮ್ಮ ಒಂದು ಮೂಲ ಏನಿದೆ, ಈ ಕೃಷಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ. ಆ ತಾಯಿಯ ಆಶೀರ್ವಾದದಿಂದ, ಆ ಕಾವೇರಿ ಮಾತೆಯಿಂದ ಈ ಭಾಗದ ನನ್ನ ಜನತೆ ನೆಮ್ಮದಿಯ ಜೀವನವನ್ನು ನನ್ನ ರೈತ ಬಂಧುಗಳು ಮಾಡಬೇಕು. ನನ್ನ ಯುವಕ ಮಿತ್ರರಿಗೆ ಮನವಿ ಮಾಡ್ತೇನೆ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ. ನಿಮಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಂದರು, ನಿಮ್ಮ ಒಂದು ದುಡಿಮೆ, ನಿಮ್ಮ ಒಂದು ಬೆಳವಣಿಗೆಯನ್ನು ನೋಡಿ ಸಂತಸದಿಂದ, ನೆಮ್ಮದಿಯಿಂದ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಂದರು, ನಿಮ್ಮ ಕುಟುಂಬಗಳಲ್ಲಿ ಸಂತೋಷದ ದಿನಗಳನ್ನ ಇವತ್ತು ಅನುಭವಿಸ್ತಕ್ಕಂಥ ದಿನಗಳು ಇಲ್ಲಿಂದ ಇವತ್ತಿನಿಂದ ಪ್ರಾರಂಭ ಆಗಬೇಕು. ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಇವತ್ತು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇನೆ. ನಾನಿವತ್ತು ದೇವರ ದಯದಿಂದ ಇವತ್ತು ಮುಖ್ಯಮಂತ್ರಿ ಆಗಿರೋ, ಕೇವಲ 37 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ರು. ಮಂಡ್ಯ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಂದರು 7 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 40-50 ಸಾವಿರ ಬಹುಮತವನ್ನು ಕೊಟ್ಟು ಎಲ್ಲರನ್ನು ಧೂಳಿಪಟ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಗಳನ್ನು ನೀವೇನು ಗೆಲ್ಲಿಸಿಕೊಟ್ಟಿದ್ದೀರಿ. ಇವತ್ತು ನಿಮ್ಮ ಒಂದು ಪ್ರೀತಿಯ ಋಣ ಇವತ್ತು ನನ್ನ ಶಾಸಕರಿಗಷ್ಟೇ ಅಲ್ಲ,
ನನ್ನ ತಲೆಯ ಮೇಲೆ ನಿಮ್ಮ ಋಣವನ್ನು ಹೊರಿಸಿದ್ದೀರಿ. ಆ ಋಣದ ಭಾರವನ್ನು ತೀರಿಸಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಕ್ ಬಯಸ್ತೇನೆ. ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ನಿಮ್ಮ ಕುಟುಂಬದಲ್ಲಿ ಏನೇ ಕಷ್ಟ ಇದ್ರು ಇವತ್ತು ನಿಮ್ಮ ವಿಧಾನಸೌಧ ನಿಮಗೆ ಯಾವಾಗಲೂ ತೆರೆದಿರ್ತದೆ, ಕೃಷ್ಣ ಕಚೇರಿ ತೆರೆದಿರ್ತದೆ. ನಿಮ್ಮ ಕಷ್ಟಗಳಿದ್ದಾಗ ನೊಂದು ನಿಮ್ಮ ಕುಟುಂಬಗಳು ಬೀದಿ ಪಾಲಾಗೋದು ಬೇಡ. ನೀವು ಯಾವಾಗ ಬಂದ್ರು ನಿಮ್ಮ ಅಣ್ಣನ ತಮ್ಮನ ಬದುಕಿದ್ದಾನೆ, ನಮ್ಮನ್ನ ನೋಡ್ತಾನೆ ಅಂತಕ್ಕಂಥ ಭಾವನೆ ಇವತ್ತು ನಾಡಿನ 6.5 ಕೋಟಿ ಜನತೆಯಲ್ಲೂ ಇರಬೇಕು. ನಾನು ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿರೋನಲ್ಲ. ಇವತ್ತು ಇಡೀ ರಾಜ್ಯದ 30 ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತೇನೆ. ಈ ವೇದಿಕೆಯ ಮುಖಾಂತರ ಈ ಒಂದು ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ನನ್ನ ರೈತ ಸಮುದಾಯದ ಸನ್ನಿಧಾನದಲ್ಲಿ ಈ ನಾಡಿನ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ಯಾರ ಮಾತಿಗೂ ಕಿವಿಗೊಡಬೇಡಿ. ದ್ರಾಕ್ಷಿ ಬೆಳೆಗಾರರಿರ್ಲಿ, ದಾಳಿಂಬೆ ಬೆಳೆಗಾರರಿರ್ಲಿ, ಜೋಳ ಬೆಳೆಯೋರಿರ್ಲಿ, ಕಬ್ಬು ಬೆಳೆಯೋರಿರ್ಲಿ, ಇವತ್ತು ಯಾವುದೇ ರೀತಿಯ ಬೆಳೆ ಬೆಳೆಯತಕ್ಕಂಥ ನನ್ನ ರೈತರನ್ನ ಕಾಪಾಡ್ತಕ್ಕಂಥದ್ದು, 30 ಜಿಲ್ಲೆಯ ನನ್ನ ರೈತ ಬಂಧುಗಳನ್ನ ಉಳಿಸ್ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಈ ನಾಡಿನ ಸೇವಕನಾಗಿ, ನಾನು ಮುಖ್ಯಮಂತ್ರಿಯಾಗಿ ಅಂತ ಹೇಳೋದಿಲ್ಲ, ಈ ನಾಡಿನ ಸೇವಕನಾಗಿ ನನ್ನ ಕರ್ತವ್ಯ ನಿಮ್ಮ ಕುಟುಂಬಗಳನ್ನ ಉಳಿಸ್ತಕ್ಕಂಥದ್ದು. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ, ನಾಳೆಯಿಂದಲೇ ಕೇಳ್ತೀನಿ, ಈ ಕ್ಷಣದಿಂದ ಆತ್ಮಹತ್ಯೆಗೆ ಶರಣಾಗಬೇಡಿ. ಏನಿದೆ ನಿಮ್ಮ ಕಷ್ಟ ಬಗೆಹರಿಸ್ಕೊಡ್ತೀನಿ. ಇನ್ನು ನಾನು 2 ತಿಂಗಳಾಗಿಲ್ಲ ಮುಖ್ಯಮಂತ್ರಿಯಾಗಿ. ನನಗೊಂದು ಸ್ವಲ್ಪ ಸಮಯ ಕೊಟ್ಟರೆ, ನೀವು 70 ವರ್ಷ ಕಳೆದಿದ್ದೀರಿ. ಸ್ವಾತಂತ್ರ್ಯ ಬಂದು 70 ವರ್ಷಗಳನ್ನ ಏನು ಕಳೆದಿದ್ದೀರಿ. ಒಂದು 4-5 ತಿಂಗಳು ನನಗೆ ಅವಕಾಶ ಕೊಡಿ. ನಿಮ್ಮೆಲ್ಲರನ್ನ ಉಳಿಸ್ತಕ್ಕಂಥ ಸರ್ಕಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಇವತ್ತು ನಿಮ್ಮ ಒಂದು ಬದುಕಿಗೆ ಯಾವ ರೀತಿಯ ಕಾರ್ಯಕ್ರಮವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನೀಗಾಗಲೇ ಚಿಂತನೆ ಮಾಡಿದ್ದೇನೆ. ನಾನು ಯಾರನ್ನು ಮೆಚ್ಚಿಸ್ಲಿಕ್ಕೋ ಯಾರಿಗೋ ಹೆದರಿ ರಾಜಕೀಯ ಮಾಡೋನಲ್ಲ. ನಾನು ಹೆದರ್ತಕ್ಕಂಥದ್ದು ಈ ನಾಡಿನ ನಿಮ್ಮಂತ ರೈತ ಬಂಧುಗಳು ಇವತ್ತೇನಿದ್ದೀರಿ, 75 ಲಕ್ಷ ಕುಟುಂಬಗಳು ನನ್ನ ರೈತ ಬಂಧುಗಳು. ನಿಮಗೆ ನಾನು ಹೆದರ್ತಕ್ಕಂಥವನು, ನಿಮಗೆ ಗೌರವ ಕೊಡ್ತಕ್ಕಂಥವನು ನಾನು. ಹಾಗಂತ ಹೇಳಿ ನಗರ ಪ್ರದೇಶದ ಜನತೆ ಏನಪ್ಪ ಇವನು ಕುಮಾರಸ್ವಾಮಿ ಬರೀ ಗ್ರಾಮೀಣ ಪ್ರದೇಶಕ್ಕೆ ಸೀಮಿತವಾಗಿದ್ದ ಅಂತಕ್ಕಂಥ ಪ್ರಶ್ನೆ ಮಾಡಬೇಡಿ. ನನಗೆ ನಗರ ಬೇರೆ ಅಲ್ಲ, ಗ್ರಾಮೀಣ ಬೇರೆ ಅಲ್ಲ. ನಗರಗಳು ಉಳಿಬೇಕು, ಗ್ರಾಮೀಣ ಪ್ರದೇಶಗಳು ಉಳಿಬೇಕು. ನನ್ನ ರೈತರು ಉಳಿದ್ರೆ ನನ್ನ ನಗರದ ಪ್ರದೇಶದ ಜನತೆ ಉಳಿತಾರೆ. ನಾನು ರೈತ ಉಳಿದೇ ಇದ್ರೆ ಈ ದೇಶಕ್ಕೆ ಒಳಿತಾಗೋದಿಲ್ಲ. ಇದನ್ನ ನಾನು ಅರ್ಥಕೊಂಡಿದ್ದೇನೆ. ಇವತ್ತು ನಿಮ್ಮ ಜೊತೆಯಲ್ಲಿ ಸಾಂಕೇತಿಕವಾಗಿ ಇವತ್ತೇನು ಭಾಗವಹಿಸಿದ್ದೇನೆ. ನನ್ನ ತಾಯಂದರು ಈಗಾಗಲೇ 10 ನಿಮಿಷದಲ್ಲಿ ಈಗಾಗಲೇ 4 ಬದುಗಳನ್ನು ಮುಗಿಸಿ 5ನೇ ಬದುಕು ಹೋಗಿದ್ದಾರೆ ಮಡಿಗಳಿಗೆ. ಏನು ಹೋಗಿ ಈಗಾಗಲೇ ಬಹುಶಃ ಇನ್ನು ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತಾರೆ ಇದೆಲ್ಲವನ್ನು. ನನ್ನ ತಾಯಂದ್ರ ಅವರ ಶ್ರಮ ಏನಿದೆ ನಾನು ಅರಿತುಕೊಂಡಿದ್ದೇನೆ. ಆದ್ರಿಂದ ಇವತ್ತು ಈ ಒಂದು ಪುಣ್ಯ ಭೂಮಿಯಲ್ಲಿ ಬಂದು ಈ ಸೀತಾಪುರ ಗ್ರಾಮದಲ್ಲಿ ಇಡೀ ರಾಜ್ಯದ ಜನತೆಗೆ ನಾನೇನು ಒಂದು ಸಂದೇಶ ಕೊಡ್ಲಿಕ್ಕೆ ಬಂದಿದ್ದೇನೆ. ನನ್ನ ಮಾಧ್ಯಮದ ಮಿತ್ರರಿಗೆ ವಿಶೇಷವಾಗಿ ಇವತ್ತೇನು ನನಗೆ ಬೆಂಬಲ ಕೊಟ್ಟಿದ್ದೀರಿ, ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ನನ್ನ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸಲ್ಲಿಸ್ತೇನೆ. ನಾನು ಒಂದು ಮನವಿ ಮಾಡ್ತೇನೆ ನನ್ನ ಮಾಧ್ಯಮದ ಮಿತ್ರರಿಗೆ, ನಾವು ನೀವು ಸಹೋದರರು, ನನ್ನ ಮೇಲೆ ಸಂಶಯ ಪಡಬೇಡಿ. ನಿಮ್ಮ ನಿರೀಕ್ಷೆಗೆ ನಾನು ಕೆಲಸ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ನನಗೆ ಉತ್ಸಾಹ ತುಂಬಿ ಪ್ರೋತ್ಸಾಹ ಕೊಡಿ. ನೀವೇನು ಪ್ರೋತ್ಸಾಹ ಕೊಡ್ತೀರಿ ಅದ್ರ ದುಪ್ಪಟ್ಟು ಕೆಲಸ ನಾನು ಮಾಡಿ ತೋರಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಈ ನಾಡಿನ ಒಬ್ಬ ಸೇವಕನಾಗಿ. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ನಾವೇನು ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ, ಅವರ ಮನಸ್ಸು ತಡೆದಿಲ್ಲ. ಇವತ್ತು ಚುಂಚನಗಿರಿ ಕ್ಷೇತ್ರದಲ್ಲಿ ಆ ಒಂದು ನನ್ನ ಕುಲದೇವರು ಕಾಲಭೈರವೇಶ್ವರನಿಗೆ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮುಗಿಸಿ ಅವ್ರ ಮನಸ್ಸು ತಡೆದಿಲ್ಲ. ಈಗಾಗಲೇ ಅವರು ಇಲ್ಲಿಗೆ ಈ ಕ್ಷಣದಲ್ಲಿ 5 ನಿಮಿಷದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು, ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಅವರು ಈಗ ಇನ್ನು 5 ನಿಮಿಷದಲ್ಲಿ ಇಲ್ಲಿ ಬರ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲೇನು ಹೇಳ್ತಾ ಇದ್ದಾರೆ. ಅವರಲ್ಲಿರ್ತಕ್ಕಂಥ ರೈತ ಕುಟುಂಬದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇದರಿಂದ ಅರ್ಥ ಮಾಡ್ಕೋಬಹುದು ನಾವು. ಅವರು ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದೇನಿದೆ, ನಿಮ್ಮನ್ನ ಎಲ್ಲರನ್ನೂ ಆಶೀರ್ವದಿಸಲಿಕ್ಕೆ ಬರ್ತಾ ಇದ್ದಾರೆ. ಅವ್ರು ಬರೋವರೆಗೂ ನಾನು ಇನ್ನೂ 10 ನಿಮಿಷ ಅಲ್ಲ, ಅರ್ಧ ಗಂಟೆ ಈಗ ನಿಮ್ಮ ಜೊತೆ ಇರ್ತೀನಿ. ನನಗೆ ಏನ್ ಕಾಟ ಅಂದ್ರೆ ಇಲ್ಲಿ ನಾನು ಒಳಗೆ ಬಂದ್ರೆ 50 ಜನ ಬಂದು ಮುತ್ಕೊಂಡು ಎಳೆದಾಡ್ತೀನಿ. ಈಗ ನನಗೀಗ 25 ವರ್ಷ ಆಗಿತ್ತು ಈ ಗದ್ದೆ ಒಳಗೆ ಕಾಲಿಟ್ಟು. ಈಗ ಅರ್ಥ ಆಯ್ತು. ಈಗ ನೀವು ಪ್ರತಿದಿನ ಗದ್ದೆ ಒಳಗೆ ಕೆಲಸ ಮಾಡೋದಿದೆಯಲ್ಲ,
ಆದ್ರೆ ಶ್ರಮ ಏನು ಅಂತಕ್ಕಂಥದ್ದು ಇವತ್ತು ನನಗೆ ಅನುಭವ ಈಗ 25 ವರ್ಷ ಆದ್ಮೇಲೆ ಪಡೆದಿದ್ದೇನೆ. ಒಂದೊಂದು ಹೆಜ್ಜೆ ಕಿತ್ತು ನೀವು ಮತ್ತೆ ಮುಂದಿನ ಹೆಜ್ಜೆ ಇಡಬೇಕಾದ್ರೆ ಅದರ ಕಷ್ಟ ಏನು ಅಂತಕ್ಕಂಥದ್ದು ಗೊತ್ತು ನನಗೆ. ನನಗೆ ಮೊನ್ನೆ ಇಲ್ಲೇ ಇಲ್ಲ, ನನ್ನ ಮಗದೊಂದು ಸಿನಿಮಾ ಬೇರೆ ಎಲ್ಲ ಶೂಟಿಂಗ್ ಆಯ್ತು. ಡ್ಯಾಮ್ ಹತ್ರ ಯಾವುದೋ ಒಂದು ಗದ್ದೆ ಒಳಗೆ ಫೈಟ್ ಮಾಡ್ತಕ್ಕಂಥದ್ದೇನೋ ಒಂದು ಸೀನ್ ನಡೆದಿದೆ. ಆ ಕಷ್ಟ ಏನಾಗಿದೆ ಅನ್ನೋದು ಈಗ ನನಗೆ ಅರ್ಥ ಆಯ್ತು 25 ವರ್ಷ ಆದ್ಮೇಲೆ. ನಾವು ಹೊಲ ಓದ್ತಿದ್ದೇವೆ, ಗೊಬ್ಬರ ಓದ್ತಿದ್ದೇವೆ, ಎಲ್ಲ ಕೆಲಸ ಮಾಡಿ ಈಗ ಸೋಂಬೇರಿಗಳಾಗಿದ್ದೇವೆ. ಆದ್ರೆ ನಿಮಗೋಸ್ಕರವಾಗಿ ಮತ್ತೆ ಇವತ್ತು ನಿಮ್ ಪರವಾಗಿ ಆಕರ್ಷಿತರಾಗಿ ಮತ್ತೆ ಭೂಮಿ ಸತ್ಯ ಏನೋ ತಿಳ್ಕೊಳ್ಳಿಕ್ಕೆ ಇವತ್ತು ನಿಮ್ ಜೊತೆ ಭಾಗವಹಿಸಿದ್ದೇನೆ. ಇವತ್ತು ಅದರಿಂದ ನನ್ನ ಯುವಕ ಮಿತ್ರರಿಗೆ ಹಲವಾರು ರೀತಿಯಲ್ಲಿ ನಿಮಗೆ ಲಾಭದಾಯಕವಾದಂತಹ ರೀತಿಯಲ್ಲಿ ಕಸಬನ್ನ ಮಾಡಲಿಕ್ಕೆ ನನ್ನ ರೈತ ಬಂಧುಗಳಿಗೆ ಕೃಷಿನಲ್ಲಿ ಈ ರಾಜ್ಯದ 30 ಜಿಲ್ಲೆಯ ನನ್ನ ರೈತ ಬಂಧುಗಳಿಗೆ ನಮ್ಮ ಯುವಕರಿಗೆ ಹೇಳಿದ್ದೇನೆ, ಇವತ್ತು ನಗರ ಪ್ರದೇಶದ ಕಡೆಗೆ ಆಕರ್ಷಿತರಾಗಿ ಹೋಗೋದೇನಿದೆ, ಪುನಃ ನೀವು ನಿಮ್ಮ ಹಳ್ಳಿಗಳಿಗೆ ಬಂದು ನಿಮ್ಮ ತಂದೆ ತಾಯಿ ಜೊತೆನಲ್ಲಿ ನಿಮ್ಮ ಒಡಹುಟ್ಟಿದವರೊಂದಿಗೆ ಜೀವನ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಪ್ರೋತ್ಸಾಹ ತುಂಬಲಿಕ್ಕೆ ಈ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ನನ್ನ ಕಾರ್ಯಕ್ರಮಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ನೋಡ್ತೀರಿ ನೀವೆಲ್ಲ. ನಾನು ಜನಗಳ ಮಧ್ಯದಲ್ಲಿ ಇರ್ತೇನೆ, ಬೆಂಗಳೂರಲ್ಲಿ ಕೂರಲ್ಲ. ಇನ್ನು ತಿಂಗಳಲ್ಲಿ ಒಂದಿನ ಹೇಳ್ತೇನೆ, ಒಂದು ಹಳ್ಳಿಯಲ್ಲಿ ಬೆಳಗಿನ ಸಾಯಂಕಾಲದವರೆಗೆ ಇರ್ತೀನಿ ಅಂತ ಹೇಳಿ. ಬರೀ ಇರೋದಲ್ಲ, ನಿಮ್ಮ ಜೊತೆ ಸಂವಾದ ಕಾರ್ಯಕ್ರಮಗಳನ್ನ ಇಟ್ಕೊಳ್ತೀನಿ. ನನ್ನ ಒಂದು ಚಿಂತನೆ ಏನಿದೆ, ಯಾವ ರೀತಿಯಲ್ಲಿ ನೀವು ಕೃಷಿ ಮಾಡಿದ್ರೆ ನಿಮಗೆ ಲಾಭ ಆಗ್ತದೆ, ನಿಮಗೆ ಸಾಲಗಾರರಾಗಲ್ಲ. ನೀವು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಖಾಸಗಿಯವರ ಹತ್ರನೂ ನೀವು ಮುಂದಿನ ದಿನಗಳಲ್ಲಿ ಸಾಲ ತಗೋಬಾರದು. ಸರ್ಕಾರದಿಂದಲೇ ನಿಮಗೆ ಬಡ್ಡಿ ರಹಿತವಾಗಿ ನಿಮಗೆ ದುಡ್ಡು ಸಿಗಬೇಕು. ಆ ರೀತಿ ಕೆಲವು ಯೋಜನೆಗಳನ್ನ ಮಾಡಬೇಕು ಅಂತ ಏನಿದ್ದೇನೆ. ಇವತ್ತು ಈ ಸಂದೇಶ ಕೊಡಬೇಕು ಅಂತಲೇ ಇಡೀ ರಾಜ್ಯದ ಜನತೆಗೆ, ಬರೀ ನನ್ನ ಮಂಡ್ಯ ಜಿಲ್ಲೆ ಜನತೆಗಲ್ಲ, ಇಡೀ ರಾಜ್ಯದ ಜನತೆಗೆ ಸಂದೇಶ ಕೊಡಬೇಕು ಅಂತಲೇ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಇವತ್ತು. ಏನಣ್ಣ, ಆದ್ರಿಂದ ಇಡೀ ಕರ್ನಾಟಕದ ನನ್ನ ರೈತ ಬಂಧುಗಳು, ಕರ್ನಾಟಕದ 6.5 ಕೋಟಿ ಜನತೆ, ಇದು ನಿಮ್ಮ ಸರ್ಕಾರ. ಉಪಯೋಗ ಸರಿಯಾಗಿ ಮಾಡ್ಕೊಳ್ಳಿ. ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊತೀರಿ ಅಷ್ಟು ನಿಮ್ಗಳಿಗೆ ಒಳ್ಳೇದು. ಈ ನಾಡಿನ ಜನತೆಗೆ ಹೇಳ್ತೀನಿ, ಉತ್ತರ ಕರ್ನಾಟಕ ಬೇರೆ ಅಲ್ಲ, ಹಳೆ ಕರ್ನಾಟಕ ಬೇರೆ. ಏನಣ್ಣ, ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಗಮನ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ ಅಂತ ಮೊದಲೇ ಹೇಳಿದ್ದೇನೆ. ನನ್ನ ಮೇಲೆ ಒರೆಸಿದ್ರಲ್ಲ ಋಣ, ಆ ಋಣ 7 ಸಿನಿಮಾ ಎತ್ತಿದ್ರು ನಾನು ತೀರ್ಸಕ್ಕೆ ಆಗೋದಿಲ್ಲ. ಮಂಡ್ಯ ಜಿಲ್ಲೆ ಜನತೆ ನನಗೆ ಗೊತ್ತಿದೆ. ನನಗೆ ನೀವು ಒರೆಸಿರೋ ಋಣ ಏನಿದೆ, ಈ ಒಂದು ಸೇತುವೆ ಆಗಬೇಕು ಅಂತ ಪುಟ್ಟರಾಜಣ್ಣ ಹೇಳ್ದ. ಈಗ ಇಲ್ಲಿ ಸೇತುವೆ ಆದ್ರೆ 4 ಕಿಲೋಮೀಟರ್ ಮೈಸೂರಿಗೆ 10 ನಿಮಿಷ ಹೊರಟೋಯ್ತೀರಿ ಅಂತ ಹೇಳಿ ಆ ಸೇತುವೆಗೆ ಸದ್ಯದಲ್ಲೇ ಬಂದು ನಾವೇ ಬಂದು ಗುದ್ಲಿ ಪೂಜೆ ಹಾಕಿ ಕೆಲಸ ಪ್ರಾರಂಭ ಮಾಡ್ತೀವಿ. ಆ ಸೇತುವೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಅದರ ಜೊತೆಗೆ ಪ್ರತಿ ಹಳ್ಳಿಗೆ ಕುಡಿಯೋ ನೀರು, ಪ್ರತಿ ಹಳ್ಳಿಗೆ ಬೋರ್ವೆಲ್ ಮುಖಾಂತರ ಅಲ್ಲ, ಕಾವೇರಿ ನೀರನ್ನ ಪ್ರತಿ ಹಳ್ಳಿಯ ಪ್ರತಿ ಮನೆಗೆ ಟ್ಯಾಪ್ ವಾಟರ್ನ ನಿಮಗೆ ಕೊಡ್ಲಿಕ್ಕೆ ನಲ್ಲಿ ಹಾಕಿ ಆ ಒಂದು ವಿನೂತನವಾದ ಕಾರ್ಯಕ್ರಮ ಸಂಪೂರ್ಣವಾಗಿ ಇವತ್ತು ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಮಂಡ್ಯ ನಗರದ ಅಭಿವೃದ್ಧಿ ಆಗಬೇಕು. ಮಂಡ್ಯ ನಗರ ಸುಮಾರು 25-30 ವರ್ಷಗಳಾದರೂ ಅಭಿವೃದ್ಧಿಯನ್ನ ಕಂಡಿಲ್ಲ. ಆ ಮಂಡ್ಯವನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು ನನ್ನ ಚಿಂತನೆಯನ್ನು ಇಟ್ಕೊಂಡಿದ್ದೇನೆ. ನನಗೆ ಯಾವುದೇ ಅಂಜಿಕೆ ಇಲ್ಲ. ನಾನು 30 ಜಿಲ್ಲೆಯ ಪ್ರತಿನಿಧಿ ಅಂತಕ್ಕಂಥ ಹೇಳ್ತೀನಿ. ಯಾರೋ ಒಬ್ರು ಹೇಳ್ತಿದ್ರು ಮೈಸೂರಿನಲ್ಲಿ, ಜೈಪುರ ದತ್ತು ತಗೋತೀನಿ ಅಂತ ಹೇಳಿದ್ರೆ ಯಾವಾಗ ದತ್ತು ತಗೋತೀರಿ ಅಂದ್ರು. ನಾನು ಬರೀ ಜೈಪುರ ಅಲ್ಲಪ್ಪ, ಇಡೀ ಕರ್ನಾಟಕದ 30 ಜಿಲ್ಲೆಯನ್ನು ದತ್ತು ತೆಗೆದುಕೊಂಡು ಕೆಲಸ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಎಲ್ಲರನ್ನೂ ಕಷ್ಟ ಸುಖಗಳನ್ನ ಕಾಣ್ತಕ್ಕಂಥವನು ಅಂತ ಹೇಳಿ ಮೈಸೂರಿನಲ್ಲಿ ಹೇಳ್ತಾ ಇದ್ದೆ. ಅದರಿಂದ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತೇನು ನಡೀತಾ ಇದೆ. ಇವತ್ತು 3-4 ವರ್ಷಗಳ ನಂತರ ಭತ್ತ ನಾಟಿಯನ್ನು ಖುಷಿಯಾಗಿ ಮಾಡ್ತಾ ಇದ್ದೇನೆ. ಇನ್ನು ಜೀವನದ ನಿಮ್ಮ ಪ್ರತಿ ವರ್ಷ ಆ ಪ್ರಕೃತಿಯ ಒಂದು ಸಹಕಾರದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಭತ್ತ ನಾಟಿ ಹಾಕಬೇಕು. ಬಹುಶಃ ನಾನು ಬದುಕಿರೋವರೆಗೆ ಬಹುಶಃ ನಿಮ್ಮಳ್ಳಿಗೆ ಪ್ರತಿ ವರ್ಷ ಬರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೇನೆ. ಭತ್ತ ನಾಟಿ ಮಾಡ್ತಕ್ಕಂಥದ್ದಕ್ಕೆ ಪ್ರತಿ ವರ್ಷವೂ ನಾನು ಈ ಭೂಮಿ ಮೇಲೆ ಬದುಕಿರೋವರೆಗೆ ನಿಮ್ಮ ಜೊತೆಯಲ್ಲೇ ಬರ್ತೀನಿ. ಇಲ್ಲಿ ಮಳವಳ್ಳಿಗೆ ಬರಬೇಕು ಅಂತ ಹೇಳ್ತಾವ್ ನೋಡಿ, ಒಂದೊಂದು ತಾಲೂಕು ಒಂದೊಂದು ವರ್ಷ ಬನ್ನಿ ಅಂತ. ಆದ್ರೆ ನಾನು ಮೊದಲೇ ಹೇಳಿದ್ದೇನೆ, ಇವತ್ತಿನಿಂದ ಏನು ಪ್ರಾರಂಭ ಮಾಡಿದ್ದೇನೆ 30 ಜಿಲ್ಲೆಯಲ್ಲಿ
ತಿಂಗಳಲ್ಲಿ ಒಂದು ದಿನ ನನ್ನ ಪ್ರವಾಸ ಮಾಧ್ಯಮದ ಮಿತ್ರರ ಮುಖಾಂತರ ಇಡೀ ನಾಡಿನ ಜನತೆಗೆ ಹೇಳ್ತೇನೆ. 30 ಜಿಲ್ಲೆಯ ರೈತರಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ, 30 ಜಿಲ್ಲೆಯ ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಕೃಷಿ ಪದ್ಧತಿಯನ್ನು ಬದಲಾವಣೆ ಮಾಡಲಿಕ್ಕೆ ನಾನೇನು ಸಂಕಲ್ಪ ತೊಟ್ಟಿದ್ದೇನೆ. ಇದು ನನ್ನ ಜೀವನದ ಗುರಿ. ನನ್ನ ರೈತ ಮುಂದೆಂದೂ ಸಾಲಗಾರನಾಗಬಾರದು, ಆ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ತರಬೇಕು ಅನ್ನೋದು ನನ್ನ ಅಚಲವಾದಂತ ಒಂದು ಸವಾಲಿನಿದೆ ನನ್ನ ಹೃದಯದಲ್ಲಿ. ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕಳೆದ ಒಂದು ವಾರದಿಂದ ಬಹುಶಃ ನೀವೆಲ್ಲ ಹಬ್ಬದ ವಾತಾವರಣದಲ್ಲಿ ಏನೋ ನಿಮ್ಮ ಕುಟುಂಬದ ಮಗ ಎಲ್ಲೋ ವಿದೇಶದಿಂದ ಬರ್ತಾ ಇದ್ದಾನೆ ಅನ್ನೋಂತಕ್ಕಂಥ ರೀತಿಯಲ್ಲಿ ಇವತ್ತು ನೀವೆಲ್ಲರೂ ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದು ಸೇರಿ ಇವತ್ತು ನನಗೇನು ಆಶೀರ್ವಾದ ಮಾಡ್ತಾ ಇದ್ದೀರಿ. ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಭಾಗದಲ್ಲಿ ಇವತ್ತು ಅಲಂಕಾರ ಮಾಡಿ ಇಂಥ ಒಂದು ಉತ್ತಮವಾದ ರೀತಿಯ ಕೆಲಸ ಏನ್ ಮಾಡಿದ್ದೀರಿ, ಅದಕ್ಕೆ ಪ್ರೇರೇಪಣೆ ಬಹುಶಃ ನಿಮ್ಮ ಮನೆ ಮಗ ಪುಟ್ಟರಾಜು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಇವತ್ತು ಪುಟ್ಟರಾಜು ನಾಯಕತ್ವದಲ್ಲಿ ನಮ್ಮ ಜಿಲ್ಲೆಯ 7 ಜನ ಶಾಸಕರಿದ್ದಾರೆ. ರವೀಂದ್ರ ಅವರಿದ್ದಾರೆ, ಶ್ರೀಕಂಠಯ್ಯನವರು, ಸುರೇಶ್ ಗೌಡ್ರಿದ್ದಾರೆ, ಈ ಕಡೆ ಅಂದಾನಿ ಇದ್ದಾನೆ, ಹಾಗೆ ನಮ್ಮ ತಮ್ಮಣ್ಣವರು ಇವತ್ತಿನ ಮಂಗಳೂರು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಶ್ರೀಕಂಠೇಗೌಡರು, ಅಲ್ಲಿಂದ ಮಂಡ್ಯ ಶ್ರೀನಿವಾಸ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಅಪ್ಪಾಜಿ ಗೌಡ್ರು, ನಾವೆಲ್ಲ ನಾರಾಯಣಗೌಡರು, KRPT ಎಲ್ಲರೂ ಇಲ್ಲೇನು ಬಂದಿದ್ದೇವೆ. ಇದು ಸರ್ಕಾರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಒಂದು ಕುಟುಂಬದ ಕಾರ್ಯಕ್ರಮ ಇದು. ಇದಕ್ಕೆ ಯಾರಿಗೂ ನಾವೇನು ಇನ್ವಿಟೇಷನ್ ಹೊಡಿಸಿಲ್ಲ. ಯಾರು ಇಲ್ಲಿ ನಮ್ಮ ಅಕ್ಕಂದ್ರವ್ರು, ಇಲ್ಲಿ ಕಲ್ಪನಕ್ಕನವೇ ನಮ್ಮ ಪ್ರಭಾವತಿ ಅಕ್ಕನೂ ಇದ್ದಾರೆ, ಪ್ರಭಾಕರ್. ಸಾರಾಮೇಶ್ ಮಂತ್ರಿಗಳ ಮರೆತುಬಿಟ್ಟೆ, ಸಾರಿ. ನಮ್ಮ KR ನಗರದ ಸಾರಾಮೇಶ್ ಅವರು, ನಮ್ಮ ಟಿ ನರಸೀಪುರದ ಅಶ್ವಿನ್ ಬಂದಿದ್ದಾರೆ, ಟಿ ನರಸೀಪುರದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಸದಸ್ಯರೆಲ್ಲ ನಾಟಿ ಮಾಡ್ತಾವ್ರೆ. ಈಗ ಅವ್ರಿಗೆಲ್ಲ ಹೊಸ ಕೆಲಸ ಕೊಟ್ಟಿದ್ದೀರಿ ಅಲ್ಲಿಗೆ ಎಲ್ರಿಗೂ. ಮೇಲ್ಗಡೆ ಆ ಕಡೆ ಒಂಚೂರು ಜನಕ್ಕೆ ಮುಖ ತೋರಿಸ್ಬೇಕು ಅಂತಾರೆ. ಎಲ್ಲಾರ್ಗು ನನ್ನ ನಮಸ್ಕಾರ. ಎಲ್ಲ ನನ್ನ ತಂದೆ ತಾಯಿದ್ರೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಹೊಸ ಪುನರ್ಜೀವ ಕೊಡೋದು ನನ್ನ ಜವಾಬ್ದಾರಿ. ಅದನ್ನ ಲಾಭದತ್ತ ತೆಗೆದುಕೊಂಡೋಗಿ ನಿಮಗೆ ಎಂದು ಶುಗರ್ ಫ್ಯಾಕ್ಟ್ರಿ ಯಾವತ್ತೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಜೀವ ಕೊಡೋದಷ್ಟೇ ಅಲ್ಲ, ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಕಳೆದ 2 ವರ್ಷದಿಂದ ಪುಣ್ಯಾತ್ಮರಿ ನಿಲ್ಲಿಸಿದ್ದಾರೆ. 2 ವರ್ಷದಿಂದ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿಗೂ ಜೀವ ಕೊಡ್ತೀನಿ. ಬಹುಶಃ ನೆನಪಿಸ್ಕೊಡ್ತೀನಿ ನಿಮಗೆ, 2006ರಲ್ಲಿ ನಾನೇ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿಸ್ದೆ, ಖಾಸಗಿಯವರಿಗೆ ಕೊಟ್ಟು. ಚೆನ್ನಾಗಿ ನಡೀತಾ ಇತ್ತು, ಅವ್ರನ್ನ ಖಾಲಿ ಮಾಡಿಸಿದ್ರು. ಅದರಿಂದ ಪಾಂಡವಪುರಕ್ಕೂ ಸರಿ ಚೆನ್ನಾಗಿದೆಯವ. ಪಾಂಡವಪುರದ ಶುಗರ್ ಫ್ಯಾಕ್ಟ್ರಿನೂ ಸದ್ಯದಲ್ಲೇ ಪ್ರಾರಂಭ ಮಾಡಿಸ್ಕೊಡೋದು ನನ್ನ ಜವಾಬ್ದಾರಿ. ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೇವೆ ಅಂತಕ್ಕಂಥ ಮಾತೇಳಿ ಎಲ್ಲರಿಗೂ ನನ್ನ ಗೌರವಪೂರ್ವಕವಾದಂತಹ ವಂದನೆಗಳು. ಆ ಕಡೆ ಭಾಗದ ಜನತೆ ಒಂದು 2 ನಿಮಿಷ ನಮಸ್ಕಾರ. ಏನವ ನಾನು ಮಾತಾಡ್ತೀನಿ. ಇಷ್ಟೊತ್ತು ಸೀತಾಪುರ ಗ್ರಾಮದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ರೈತರನ್ನು ಉದ್ದೇಶಿಸಿ ಮಾತನಾಡಿದ್ರು. ಸೀತಾಪುರ ಗ್ರಾಮಕ್ಕೆ ಆಗಮಿಸಿದಂತಹ ಕುಮಾರಸ್ವಾಮಿ ಅವರು ಅಲ್ಲಿ ಭತ್ತವನ್ನ ನಾಟಿ ಮಾಡಿದ್ರು, ಅಲ್ಲದೆ ಸಾಕಷ್ಟು ಮಾತನಾಡಿದ್ರು. ನಾನು ಯಾವತ್ತೂ ಕೂಡ ಜನರ ಮಧ್ಯೆನೇ ಇರೋದಕ್ಕೆ ಬಯಸ್ತೀನಿ, ನನ್ನ ಉಸಿರಿರೋ ತನಕ ನಾನು ಇದೇ ಗ್ರಾಮಕ್ಕೆ ಬಂದು ಮತ್ತೆ ನಾನು ಭತ್ತದ ಪೈರನ್ನ ನೆಡುವಂತಹ ಒಂದು ಕೆಲಸವನ್ನ ನಾನು ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಎಲ್ಲಾ ರೈತರಿಗೂ ಕೂಡ ಒಳ್ಳೆಯದಾಗಬೇಕು. ಈಗಷ್ಟೇ ನಾನು ಅಧಿಕಾರಕ್ಕೆ ಬಂದು 2 ತಿಂಗಳಾಗಿದೆ ಅಷ್ಟೇ, ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ಯಾರೂ ಕೂಡ ಸಾಲದಲ್ಲಿ ಇರಬಾರ್ದು, ಉತ್ತಮವಾದಂತಹ ಕೆಲಸವನ್ನ ಮಾಡ್ತೀನಿ, ನನಗೆ ಸ್ವಲ್ಪ ಸಮಯಾವಕಾಶವನ್ನ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ.
ಹಿಂದೆಯೇ ನಾಟಿ ಮಾಡ್ತೀನಿ ಅಂತ ಘೋಷಿಸಿದ್ರು. ಅದರಂತೆ ಇವತ್ತು ಸೀತಾಪುರ ಗ್ರಾಮಕ್ಕೆ ಬಂದಂತಹ ಸಿಎಂ ಕುಮಾರಸ್ವಾಮಿ ಅವರು ಭತ್ತದ ಪೈರನ್ನ ನಾಟಿ ಮಾಡಿದ್ದಾರೆ. ಅವರಿಗೆ ಅಲ್ಲಿನ ರೈತ ಮಹಿಳೆಯರು ಕೂಡ ಸಾಥ್ ನೀಡಿರುವಂತದ್ದು. ನಾಟಿ ಮಾಡಿದ ನಂತರ ಸೀತಾಪುರದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ನಾನು ಯಾವಾಗಲೂ ಕೂಡ ರೈತರ ಪರವಾಗಿ ಕೆಲಸ ಮಾಡ್ತೀನಿ, ನಾಟಿ ಮಾಡ್ತೀನಿ ಅಂತ ತಿಂಗಳ ಹಿಂದೆಯೇ ಘೋಷಿಸಿದ್ದೆ, ಹಾಗಾಗಿ ಬಂದೆ ಅಂತ ಹೇಳ್ತಾರೆ. ನಾನು ಕೂಡ ರೈತ ಪರ ಕುಟುಂಬದಿಂದ ಬಂದವನು, ಬಹಳ ವರ್ಷಗಳ ನಂತರ ನಾನು ನಾಟಿ ಮಾಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ.